ಏನ್ ಹೇಳ್ತಿದೀಯೋ? ಅಯ್ಯೋ ಅಜ್ಜಿ, ಇಷ್ಟೆಲ್ಲಾ ಪುಸ್ತಕ ಓದ್ತೀರ, ಇವಾಗ ಏನ್ ನಡೀತಿದೆ, ಮುಂದೇನಾಗತ್ತೆ ಅನ್ನೋದು ಸ್ವಲ್ಪನೂ ಅಂದಾಜು ಮಾಡಕ್ಕಾಗಲ್ವಾ? ಪುಸ್ತಕ ಓದಿದ್ರೆ ಭವಿಷ್ಯ ಚೆನ್ನಾಗಾಗುತ್ತೆ, ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ದಡ್ಡ. ಆಯ್ತು, ಆದ್ರೆ ನೀವು ಇನ್ನೂ ಪುಸ್ತಕ ಓದ್ತಾ ಪೇಜ್ ತಿರುಗಿಸ್ತಾ ಕೂತ್ಕೊಂಡ್ರಿ ಅಲ್ಲಿ ಲೀಲಾ ಮೇಡಮ್ ಅವ್ರ ಲೈಫ್ ಬುಕ್ ನ ಇನ್ಯಾರೋ ಬಂದು ಅವನಿಗೆ ಬೇಕಾದಾಗೆ ಕೊನೆ ಪೇಜ್ ಬಿಡದೇನೆ ಬರೀತಾ ಇರ್ತಾರೆ. ಅಂದ್ರೆ ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ಲೀಲಾ ಮೇಡಮ್ ಅವ್ರ ಅಮ್ಮ ನಂತರ ಮೇಡಮ್ ಕರ್ಸಿದ್ದಾರೆ, ಅವ್ರೇನಾದ್ರೂ ಒಪ್ಪಿ ಲೀಲಾ ಮೇಡಮ್ ನ ಫಾರಿನ್ ಕಳಿಸ್ಬಿಟ್ರೆ ಎಲ್ಲ ಗೋವಿಂದ. ಅದ್ ಹೇಗೋ ಲೀಲಾನ್ ಫಾರಿನ್ ಕಳಿಸ್ಬಿಡ್ತಾರೆ, ನಾವೆಲ್ಲ ಇಲ್ವಾ ಮನೇಲಿ? ಇದೇ ಅಜ್ಜಿ, ಇದೇ ಫೋರ್ಸ್ ಅಲ್ಲಿ ಬನ್ನಿ, ಕೌಸಲ್ಯ ಅವರಿಗೆ ಬೆಂಡೆತ್ತಿ ಬ್ರೇಕ್ ಹಾಕಿ ಇನ್ ಮೇಲೆ ಅವ್ರು ನಮ್ ಲೀಲಾ ಮೇಡಮ್ ಅವ್ರ ಲೈಫ್ ಅಲ್ಲಿ ತಲೆ ಹಾಕ್ಬಾರ್ದು, ಆ ತರ ಮಾಡಿ. ಇಲ್ಲಿವರೆಗೂ ಹಸು ತರ ಇದ್ದ ನೀವು ಇನ್ಮೇಲೆ ಗೂಳಿ ತರ ಬಂದು ಅವ್ರಿಗೆ ಪಾಠ ಕಲ್ಸಿ ಅಜ್ಜಿ, ಪಾಠ ಕಲ್ಸಿ. ನನ್ನ ಸೊಸೆನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು. ಯಾಕೋ ಈ ಕೌಸಲ್ಯದ ಅತಿಯಾಗೋಯ್ತು. ಇವತ್ತೆರಡರಲ್ಲಿ ಒಂದ್ ತೀರ್ಮಾನ ಆಗ್ಲೇಬೇಕು. ದಾರಿ ಬಿಡು ನೀನು. ದುರ್ಗಾ, ಮಗಳ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಯಾವ ತಾಯಿ ತಾನೇ ಬೇಡ ಅಂತಾರೆ. ಏನ್ ಹೇಳ್ತೀರಾ ಕೌಸಲ್ಯ ಅವರೇ? ಮತ್ತೆ ಆದ್ರೆ ನೀವು ಅವಳನ್ನ ಎಲ್ಲೆಲ್ಲಿಗೋ ಕಳಿಸ್ಬೇಡಿ, ಫಾರಿನ್ಗೆ ಕಳಿಸ್ಬೇಕು, ಆಯ್ತಾ? ಎಲ್ಲೆಲ್ಲೋ ಕಳ್ಸಲ್ಲ ಆಂಟಿ. ಲೀಲಾ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಎಷ್ಟು ಆಸೆ ಇದೆಯೋ ಅದಕ್ಕಿಂತ ಹೆಚ್ಚು ಆಸೆ ನನಗಿದೆ. ಅವಳು ತುಂಬಾ ಒಳ್ಳೆಯವಳು, ಅವಳು ಎಲ್ಲಿದ್ರೂ ಚೆನ್ನಾಗಿರ್ತಾಳೆ. ಒಟ್ನಲ್ಲಿ ನೀವು ಒಪ್ಕೊಂಡ್ರಲ್ಲ, ಅದೇ ನನ್ಗೊಂದು ದೊಡ್ಡ ಸಮಾಧಾನ, ದೊಡ್ಡ ಜವಾಬ್ದಾರಿ ಹೇಳ್ದಂಗಾಯ್ತು. ಅಯ್ಯೋ, ಪೂರ್ತಿನೇ ಇಳಿಸೋಣ ಬಿಡಮ್ಮ, ನಾನಿದ್ದೀನಿ ಹೊರೆ ಹೊರೋದಕ್ಕೆ. ಹೌದು, ಅದೇ ಕೌಸಲ್ಯ ಅವ್ರು ತುಂಬಾ ಎಕ್ಸೈಟೆಡ್ ಆಗೇ ಇದ್ದಾರೆ. ಇನ್ನೇನಿದ್ರು ಇವ್ರ ಹಸ್ಬೆಂಡ್ ಹತ್ರ ಮಾತಾಡಿ ಪರ್ಮಿಷನ್ ತಗೊಳೋದಷ್ಟೇ ಬಾಕಿ. ಅಯ್ಯಯ್ಯೋ, ಅಪ್ಪಾಜಿ ಒಪ್ತೆ ಹೋದ್ರೆ ಮೊದ್ಲೇ ಲೀಲಾ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ. ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ, ನನ್ ಗಂಡ ನನ್ ಮುಂದೆ ಇಲಿ ಮರಿ ಇದ್ದ ಹಾಗೆ. ಒಪ್ಲೇಬೇಕು. ನಾನ್ ಏನೆಲ್ಲ ಎಡವಟ್ ಮಾಡಿ ಅವನ್ನ ಒಪ್ಸಿದೀನಿ ಅಂತದ್ರಲ್ಲಿ ಇದು ಅವ್ರ ಮಗಳ ಭವಿಷ್ಯದ ಪ್ರಶ್ನೆ. ಒಪ್ಲಿಲ್ಲ ಅನ್ಕೋ, ಒಂದ್ ಕ್ಯಾನ್ ಸೀಮೆಣ್ಣೆನ ಮೈ ಮೇಲೆ ಸುರ್ಕೊಂಡು ಕೈಯಲ್ಲಿ ಬೆಂಕಿ ಕಡ್ಡಿ ಇಟ್ಕೊಂಡ್ರೆ ಒಪ್ತಾರೆ, ನೋಡ್ತಿರು. ಆಂಟಿ, ನೀವು ಕೂಡ ಸೇಮ್ ನಿಮ್ಮ ಮಗಳ ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಒಟ್ನಲ್ಲಿ ನೀವು ಮನೆಯವರೆಲ್ಲ ಒಪ್ಕೊಂಡ್ಬಿಟ್ರೆ ನನಗೆ ತುಂಬಾ ಸಮಾಧಾನ ಆಗುತ್ತೆ. ಸರಿಮಾ, ನಾನಿನ್ ಬರ್ತೀನಿ. ದುರ್ಗಾಂಬ, ಟಚ್ಚಲ್ಲಿರು. ಅಯ್ಯೋ ಕೌಸಲ್ಯ ಅವರೇ, ನಮ್ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ವಿಶ್ವಾಸ. ಖಂಡಿತ ನಾವು ಟಚ್ಚಲ್ಲಿ ಇರೋಣ. ಸರಿ, ನಾನಿನ್ ಬರ್ತೀನಿ. ಆಂಟಿ, ಅಪ್ಪಾಜಿ ರೇವತಿನ ಕೇಳ್ದೆ ಅಂತ ಹೇಳಿ ಅಪ್ಪಾಜಿ ಒಪ್ಪದ್ಮೇಲೆ ಕಾಲ್ ಮಾಡಿ. ಗುಡ್ ನ್ಯೂಸ್ ಇದಲ್ಲ ಸರು, ದೊಡ್ಡ ನ್ಯೂಸ್ ಒಂದು ಬರೋದು ಬಾಕಿ ಇದೆ. ದೊಡ್ಡ ನ್ಯೂಸಾ? ಏನಕ್ಕ ಅದು ದೊಡ್ಡ ನ್ಯೂಸು? ಲೀಲಾ ಮನೆಯಿಂದ ಹೊರಗಡೆ ಕಾಲಿಡ್ತಿದ್ದಾಗೆ ಗುಡ್ ನ್ಯೂಸು ದೊಡ್ಡ ನ್ಯೂಸ್ ಆಗುತ್ತೆ. ಅವಳು ನನ್ನ ಅಭಿ ಮೇಲೆ ಕಣ್ಣು ಹಾಕ್ತೆ ಹೋಗಿದ್ದಿದ್ರೆ ಅವಳಿಗೆ ಏನೇನು ಬೇಕೋ ಎಲ್ಲಾನು ನಾನೇ ಮುಂದೆ ನಿಂತು ಮಾಡ್ಕೊಡ್ತಿದ್ದೆ. ಅವಳು ನನ್ನ ಜೊತೆಲೇ ಇದ್ಕೊಂಡು ನನ್ನ ಅಭಿನ ಪಡ್ಕೊಳ್ಳೋ ಮನ್ಸು ಮಾಡಿದ್ಲು. ಅಲ್ಲೇ ಅವಳು ಎಡವಟ್ ಮಾಡಿದ್ದು. ಆದರೆ ನಾನು ಹೇಗೆ ಬಿಟ್ಕೊಡಕ್ಕಾಗತ್ತೆ? ಅದಕ್ಕೆ ಇದೆಲ್ಲ ಮಾಡಿದೆ. ನೋಡು ದುರ್ಗಾ, ಲೀಲಾ ಎಲ್ಲಿದ್ರೂ ಚೆನ್ನಾಗಿರ್ಬೇಕು. ಅವಳು ಎಲ್ಲಿರ್ತಾಳೋ ಅಲ್ಲಿ ಅವಳಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮುಂದೆ ನಿಂತ್ಕೊಂಡು ನೀನೇ ಮಾಡಿಕೊಡ್ಬೇಕು. ಅದ್ರ ಜವಾಬ್ದಾರಿ ನಿಂದು. ಆಯ್ತು, ಅದೇ ನಮಗೂ ಅವಳ ಮೇಲೆ ಪರ್ಸನಲ್ ಆಗಿ ಏನೂ ಇಲ್ಲ. ಏಜೆ ಮೇಲೆ ಅವಳು ಕಣ್ಣು ಹಾಕಿದಾಳೆ ಅನ್ನೋ ಒಂದು ವಿಷಯ ಬಿಟ್ರೆ ಅವಳು ಒಳ್ಳೆ ಹುಡುಗಿನೇ. ಹೌದು, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಇನ್ನು ಅಭಿ ಲೈಫಿಂದ ಲೀಲಾನ ದೂರ ಮಾಡೋದಷ್ಟೇ ಬಾಕಿ ಉಳ್ಕೊಂಡಿರೋದು. ಅದು ಸಹ ಇನ್ ಸ್ವಲ್ಪ ದಿನದಲ್ಲೇ ಆಗೋಗುತ್ತೆ. ಸ್ಮೂತ್ ಆಗಿ ಎಲ್ಲಾನು ಮುಗಿಯತ್ತೆ. ನಾವೇನ್ ಅನ್ಕೊಂಡಿದೀವೋ ಅದೆಲ್ಲ ಆಗತ್ತೆ. ಅಯ್ಯ, ನಿನಗೇನೇ ಆಗಿದೆ? ರಾಮ್ ಹೇಳಿದ್ ಹಾಗಲ್ವೇ? ಅವನ್ ಹೇಳಿದ್ದು ಇಷ್ಟೇ,
ಅಮ್ಮ ಅಜ್ಜಿ ಸಾಕು, ನನ್ಗೆ ಈ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಅಯ್ಯ ನಾ ಹೇಳ ಸ್ವಲ್ಪ ಕೇಳೆ. ಹೇಳಕ್ಕೆ ಕೇಳಕ್ಕೆ ಏನು ಇಲ್ಲ ಅಜ್ಜಿ, ನನ್ನ ಕಳಿಸ್ತಿದಾರ ತಾನೆ, ನಾನು ಹೋಗ್ತೀನಿ ಬಿಡಿ. ಇನ್ಮೇಲಿಂದ ನಿಮ್ಗೆ ಟೈಮ್ ಸರಿಯಾಗಿ ಮಾತ್ರೆ ಕೊಡಕ್ಕೆ, ಫ್ರೂಟ್ಸ್ ಕಟ್ ಮಾಡ್ಕೊಡಕ್ಕೆ, ನಿಮ್ ಜೊತೆ ಗಂಟೆ ಕಟ್ಟ ಕುತ್ಕೊಂಡು ಹರಟೆ ಹೊಡೆಯೋಕೆ ಯಾರು ಇರಲ್ಲ. ಲೀಲಾ ಫಾರಿನ್ ಹೋಗ್ತಾ ಇದ್ದಾಳೆ, ಲೀಲಾ ಹೋಗ್ತಾ ಇದ್ದಾಳೆ. ಇನ್ಮೇಲಿಂದ ನಾನಿಲ್ಲ ಅಂತ ಹತ್ಕೊಂಡ್ ಕೂತ್ರು ಯಾರು ಬರಲ್ಲ. ಲೀಲಾ ನಿನ್ಗೇನಾಗಿದೆ? ಒಂದ್ ನಿಮಿಷ ತಾಳ್ಮೆಯಿಂದ ನನ್ ಮಾತು ಕೇಳು. ಬಿಡಿ ಅಜ್ಜಿ, ನಾನ್ ಯಾಕೆ ನಿಮ್ ಮಾತು ಕೇಳ್ಬೇಕು? ಇವಾಗ ಕೇಳಿದ್ರೆ ಮುಂದಕ್ಕೂ ಕೇಳ್ಬೇಕನ್ಸುತ್ತೆ. ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ಅಲ್ಲೇ ನನ್ನ ಲೈಫ್ ನ ಸೆಟಲ್ ಮಾಡ್ಕೋತೀನಿ. ಏ ಲೀಲಾ, ರಾಮ್ ನಿನ್ನನ್ ಕಳಿಸ್ತಿಲ್. ಸ್ಟಾಪ್ ಇಟ್ ಅಜ್ಜಿ, ನಂಗೆ ಈ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ಪಾಸ್ಪೋರ್ಟ್ ಬರ್ಲಿ, ನಾನು ಎಲ್ಲರಿಂದ ದೂರ ಹೊಟ್ಟೋಗ್ತೀನಿ. ಈ ಲೀಲನ್ ನೆನ್ಪಾದ್ರೆ ಫೋನ್ ಮಾಡಿ. ನಾನು ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಇದ್ರೆ ಫೋನ್ ಎಲ್ಲ ರಿಸೀವ್ ಮಾಡಕ್ ಆಗಲ್ಲ. ರೂಮ್ಗೋ PGಗೋ ಹೋಗಿ ಕಾಲ್ ಮಾಡ್ತೀನಿ. ಬಾಯ್. ನೆನ್ಪಿರ್ಲಿ, ಈ ವಿಷಯದ ಬಗ್ಗೆ ಅವ್ರ ಹತ್ರ ಮತ್ತೆ ಮಾತಾಡಕ್ ಹೋಗ್ಬೇಡಿ. ಇದು ನನ್ನ ಲೈಫ್ ಪ್ರಶ್ನೆ. ಈಗ ಕಾಲ ತುಂಬಾ ಮುಂದಕ್ಕೆ ಹೋಗಿದೆ. ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ನಾವು ಅದೆಷ್ಟು ಪ್ರಯತ್ನ ಪಟ್ವಿ, ಆದ್ರೆ ಅದ್ಯಾವುದು ಸಕ್ಸಸ್ ಆಗ್ಲಿಲ್ಲ. ಕಾರಣ ಏಜೆ ಅಡ್ಡ ಬರ್ತಾ ಇದ್ರು. ಪ್ರತಿ ಹೆಜ್ಜೆಲೂ ನಿನಗೆ ಕಾವಲಾಗಿದ್ದ ಏಜೆ ಬಂದು ನೀನ್ ಈ ಮನೆಯಿಂದ ಹೋಗ್ಬೇಕು, ಹೋಗು ಅಂತ ಹೇಳಿದಾಗ ನಿನ್ ಮನ್ಸಿಗೆ ಅದ್ ಎಷ್ಟು ನೋವಾಯ್ತು ನನಗೆ ಅರ್ಥ ಆಗುತ್ತೆ ಲೀಲಾ. ಐ ಕ್ಯಾನ್ ಫೀಲ್ ಯೋರ್ ಪೇನ್. ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ ಏಜೇನೆ ಬಂದು ನಿನ್ನ ಮನೆಯಿಂದ ಹೊರಗೆ ಹೋಗಕ್ ಹೇಳ್ತಾರೆ ಅಂತ? ಏಜೆ ನನ್ನ ಗಂಡ ನನ್ನನ್ನ ಈ ಮನೆಯಿಂದಾಗ್ಲಿ ಅವ್ರ ಲೈಫಿಂದಾಗ್ಲಿ ಹೊರಗೆ ಹೋಗಕ್ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಅದೆಷ್ಟು ಕಾನ್ಫಿಡೆನ್ಸ್ ಅಲ್ಲಿದ್ದೆ. ಈಗೇನಾಯ್ತು? ಯಾರು ನಿನ್ನ ಬೆನ್ ಹಿಂದೆ ನಿಂತು ನಿನ್ನ ಕಾಪಾಡ್ಬೇಕಾಗಿತ್ತೋ ಅವರೇ ಇವತ್ತು ನಿನ್ನ ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ಹಾಕ್ತಿದ್ದಾರೆ. ವಾ ವಾ ವಾ, ನಿನ್ನನ್ನ ಉಳಿಸ್ಕೋಬೇಕಾದವರೇ ಈ ಮನೆಯಿಂದ ನಿನ್ನ ಹೆಸರನ್ನ ಅಳ್ಸಕ್ ಹೊರಟಿದ್ದಾರೆ. ಇದು ಬೇಕಾಗಿದ್ದಿದ್ದು. ಈಗ ಆಗ್ತಿದ್ಯಲ್ಲ ಖುಷಿ, ಅದನ್ನ ಹೇಳಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೆ. ನಿನಗೆ ಈ ಗತಿ ಬರ್ಬಾರ್ದಿತ್ತು ಲೀಲಾ. ಅಯ್ಯೋ, ಅವ್ರು ನನ್ನನ್ನ ಹೇಗ್ ತಾನೇ ಹೊರಗೆ ಕಳ್ಸಕ್ ಸಾಧ್ಯ, ನನ್ನನ್ನು ಹೇಗ್ ದೂರ ಮಾಡಕ್ ಸಾಧ್ಯ ಅಂತ ಈಗ್ಲೂ ಯೋಚನೆ ಮಾಡ್ತಾ ಕೂತಿದ್ಯಲ್ಲ. ಬರೀ ಯೋಚನೆ ಮಾಡ್ಬೋದಷ್ಟೆ, ಏಜೆ ಹತ್ರ ಹೋಗಿ ಹೇಳಕ್ಕಾಗಲ್ಲ. ಏನು ಆಗತ್ತಾ? ಹೋಗಲ್ಲ ಅಂತ ಹೇಳ್ಬಿಡ್ತೀಯಾ? ಹೇಳಲ್ಲ, ಯಾಕೆ ಹೇಳ್ಬೇಕು ಅಂತ. ಇಲ್ಲಿ ಕೂತಿದಾರೆ ನೋಡಿ, ಬೇಜಾರು ಮಾಡ್ಕೊಂಡು. ಲೀಲಾ ಅವರೇ, ಇದು ಸರಿನಾ? ಪ್ರಮೋದ್, ಸರಿನಾ ಅಂತ ಕೇಳಿದ್ರೆ ಅವ್ರು ಇನ್ನೇನು ಹೇಳ್ತಾರೆ? ಸರಿ ಅಂತಾನೆ ಹೇಳ್ತಾರೆ. ಲೀಲಾ ಅವರೇ, ಈಗ ಚಿಕ್ಕ ಮಕ್ಳ ಥರ ಹಠ ಮಾಡ್ಕೊಂಡು ಊಟ ಬಿಟ್ಟು ಕೂತಿದ್ದೀರಲ್ಲ, ನಿಮ್ಗೆ ಏನು ಅಂತ ಹೇಳೋಣ ಹೇಳಿ? ಏನ್ ಹೇಳೋದು? ಏನಾರು ಹೇಳಿದ್ರೆ ನೀವು ನಮ್ಮ ಹಾಗೆ ಊಟ ಬಿಟ್ಟು ಹಸ್ಕೊಂಡಿರಿ ಅಂತಾರೆ. ನೀವ್ 3 ಜನ ಊಟ ಮಾಡಿಲ್ವಾ? ಮನೇಲೊಬ್ರು ಊಟ ಮಾಡಿಲ್ಲ ಅಂದ್ರೆ ನಮಗೆ ಊಟ ಮಾಡಕ್ ಹೇಗೆ ಮನ್ಸು ಬರುತ್ತೆ? ಪ್ರಮೋದ್, ಅಜ್ಜಿ ಮಾತಾಡೋ ತರ ಮಾತಾಡ್ಬೇಡಿ. ನನಗ್ ಹಸ್ವಿಲ್ಲ, ನೀವೆಲ್ಲರೂ ಹೋಗಿ ಊಟ ಮಾಡಿ. ಹೌದಾ? ಹಾಗಿದ್ರೆ ನಮಗೂ ಹಶ್ವಿಲ್ಲ. ಅಲ್ಲ ಲೀಲಾ ಅವರೇ, ನಮ್ಮ ಮನೇಲಿ ಯಾರಾದರೂ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಊಟ ಬಿಟ್ಟಿದ್ರೆ ನೀವು ಸುಮ್ಮನಿರ್ತಿದ್ರ ಹೇಳಿ? ಇಲ್ಲ ತಾನೇ? ಅದ್ ಹೇಗ್ ಸುಮ್ನೆ ಇರ್ತಾರೆ? ಬೈದಾದ್ರೂ ಊಟ ಮಾಡಿಸ್ತಾರೆ. ಯಾಕೆ? ನನಗ್ ಮಾಡ್ಸಿಲ್ವಾ? ಪ್ರಮೋದಿಗ್ ಮಾಡ್ಸಿಲ್ವಾ? ಅಜ್ಜಿಗ್ ಮಾಡ್ಸಿಲ್ವಾ? ಈಗ ಯಾಕದು? ಅದನ್ನೆಲ್ಲ ಬಿಡಿ. ಈಗೇನು ಅಪ್ಪ ನಿಮ್ಮನ್ನ ಹೊರಗೋಗಿ ಅಂತ ಹೇಳಿದಕ್ಕಲ್ವ ನಿಮ್ಗೆ ಇಷ್ಟು ಬೇಜಾರಾಗಿರೋದು? ನಾವು ಅಪ್ಪನ ಹತ್ರ ಮಾತಾಡ್ತೀವಿ. ಪ್ರಮೋದ್, ನಾನು ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಿಲ್ಲ. ಅವ್ರಿಗೆ ನಾನು ಬೇಡ ಅಂತ ಅನ್ಸಿ ನನ್ನ ಹೊರಗಡೆ ಕಳಿಸ್ತಾ ಇರ್ಬೋದು. ಇದಕ್ಕೆಲ್ಲ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ?
ಗಂಡ ನನಗೆ ಸ್ಮಶಾನಕ್ಕೆ ಹೋಗು ಅಂತ ಹೇಳಿದ್ರು ನಾನು ಹೋಗ್ತೀನಿ. ಮುಚ್ಚು ಬಾಯ್. ಏನು ಒಳ್ಳೆ ದೊಡ್ಡ ಹೆಂಗಸ್ತಾರ ಮಾತಾಡ್ತಿದ್ಯಾ? ಅಷ್ಟನ ಬಾಯ್ ಬಂದ್ಬಿಡ್ತಾ ನಿಂಗೆ? ಸ್ಮಶಾನಕ್ಕೆ ಹೋಗ್ತಾಳತ್ತೆ, ಸ್ಮಶಾನಕ್ಕೆ. ನೀನ್ ಹೋಗ್ತೇನೆ ಅಂತಂದ್ರೆ ನಾವೆಲ್ಲ ಬಿಟ್ಬಿಡ್ತೀವ? ಬಿಡ್ತು ಅನ್ನೋ ಅನ್ನೆ. ಬಿಡ್ತು. ಹಾಗ್ಬಾ ದಾರಿಗೆ. ತುಂಬಿದ ಮನೇಲಿ ಅನಿಷ್ಟದ ಮಾತೆಲ್ಲ ಆಡ್ತಾಳೆ. ನೀ ಹೋಗ್ತೇನೆ ಅಂತಂದ್ರೆ ನಾವೆಲ್ಲ ಬಿಟ್ಬಿಡ್ತೀವ? ಸರಿ ನಡಿ, ನಿಂಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ನಾವು ಬರ್ತೀವಿ. ಅಜ್ಜಿ, ನೀವು ಸುಮ್ಮನೆ ವಿಷಯನ ದೊಡ್ಡದ್ ಮಾಡ್ತಾ ಇದ್ದೀರಾ. ನಾವಲ್ಲ ಅತ್ತೆ, ನೀವು. ಈಗೇನು ಊಟ ಮಾಡ್ತೀರಾ ಅಥವಾ ನಾವೆಲ್ಲ ಹಸ್ಕೊಂಡಿರೋಣ? ಅವಳೆಲ್ಲ ನಮ್ಮ ಮಾತೆಲ್ಲ ಕೇಳ್ತಾಳೆ. ಅವಳ ಮನಸ್ಸು ಕರ್ಗಿದ್ರೆ ಮಾತ್ರ ಬರ್ತಾಳೆ, ಇಲ್ದೆ ಹೋದ್ರೆ ನಮ್ಮನ್ನೆಲ್ಲ ಹಸುವನ್ನೆಲ್ಲ ಕೆಡುತ್ತಾಳೆ. ಬಿಡು, ಅವಳು ಬರೋ ತನಕ ನಾವು ಯಾರು ಹೋಗೋದ್ ಬೇಡ, ನಾವೆಲ್ಲ ಇಲ್ಲೇ ಇರೋಣ. ನಾನು ಊಟಕ್ಕೆ ಬರ್ತೀನಿ. Okay. Thanks for the details, John. Anyway, I'll think over this discussion and get back to you. Okay, thank you, John. ಸಾರಿ, ಮೀಟಿಂಗ್ ಅಲ್ಲಿ ಇದ್ದೀರಾ, ಆಮೇಲೆ ಬರ್ತೀನಿ ಸರ್. ನೀನೇ ಡಿಸೈಡ್ ಮಾಡ್ಕೊಂಡು ಹೋಗ್ತೀಯ ಅಥವಾ ನಾನು ಹೇಳೋದಕ್ಕೆ ಕಾಯ್ತೀವ? ಸಾರಿ ಬಾಸ್, ಮೀಟಿಂಗ್ ಮುಗಿತಾ? ನಂಗೆ ಗೊತ್ತೇ ಆಗಲಿಲ್ಲ. ಏನು ವಿಷಯ ಹೇಳು. ಬಾಸ್, ಅದು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಲ್ವಾ, ಅದು ಬಂದಿದೆ. ವೀಸಾ ಅಪ್ಲೈ ಮಾಡೋಕ್ಕೆ ನಾಳೆ ಹೋಗ್ಬೇಕಂತೆ. ಓಹ್ ಗ್ರೇಟ್. ಒಂದು ಕೆಲಸ ಮಾಡು, ನಾಳೆ ವೀಸಾಗೆ ಅಂತ ಹೋದಾಗ ಜೊತೆಗೆ ಶಾಪಿಂಗು ಮುಗಿಸ್ಕೊಂಬಾರ. ಬಾಸ್, ಜನರೆಲ್ಲ ಮೂರ್ ತಲೆಮಾರ್ಗಾಗುವಷ್ಟು ಆಸ್ತಿ ಮಾಡಿರ್ತಾರೆ, ಆದ್ರೆ ನೀವು 4 ತಲೆಮಾರ್ಗಾಗುವಷ್ಟು ಸೂಟು ಬೂಟು ವಾಚ್ ಬೆಲ್ಟ್ ಎಲ್ಲ ಮಾಡ್ಕೊಂಡಿಟ್ಟಿದ್ದೀರಾ. ಮತ್ತೆ ಶಾಪಿಂಗ್ ಬೇಕಾ ಸರ್? ಇಡಿಯಟ್, ಶಾಪಿಂಗ್ ನನಗಲ್ಲ, ಲೀಲಾಗೆ. ಓ, ಅವ್ರಿಗ ಏನೇನೆಲ್ಲ ಇದೆ ಅಂತ ನಂಗೆ ಹೇಳ್ಬಿಡಿ, ನಾನು ಆನ್ಲೈನ್ ಎಲ್ಲ ಆರ್ಡರ್ ಮಾಡ್ಬಿಡ್ತೀನಿ. ಲೀಲಾ ನಮ್ಮಿಂದ 1000 ಕಿಲೋಮೀಟರ್ ದೂರ ಹೋಗ್ತಾ ಇದ್ದಾಳೆ. ಅವಳಿಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ದುರ್ಗಂಗೆ ಲಿಸ್ಟ್ ಮಾಡೋಕ್ಕೆ ಹೇಳು. ವೀಸಾಗೆ ಅಂತ ಹೋದಾಗ ಶಾಪಿಂಗ್ ಮುಗಿಸ್ಕೊಂಡ್ರೆ 2 ಕೆಲಸ ಮುಗಿದೋಗುತ್ತೆ. ಬಾಸ್, ಲೀಲಾ ಮೇಡಮ್ ಏನೇನ್ ಬೇಕಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲಿ ತುಂಬಾ ಚಳಿ ಇರೋದ್ರಿಂದ ಒಂದು ಮಫ್ಲರು, ಒಂದು ಬೆಡ್ಶೀಟ್ ಶಾಲು, ಒಂದು ಲೆದರ್ ಜಾಕೆಟ್, ಆಮೇಲೆ ಒಂದು ಸಾಕ್ಸ್, ಶೂ, ಒಂದು ನೋಟ್ ಬುಕ್, ಪೆನ್, ಪೆನ್ಸಿಲ್, ರಬ್ಬರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇಡಿಯಟ್, ಒಂದು ಹೆಣ್ಣಿಗೆ ಏನು ಬೇಕು ಅನ್ನೋದು ಇನ್ನೊಂದು ಹೆಣ್ಣಿಗೆ ಅಷ್ಟೇ ಅರ್ಥ ಆಗೋದು. ಪಾಪ ಲೀಲಾದಲ್ಲಿ ಹೋದ್ಮೇಲೆ ಏನಾರ ಬೇಕು ಅನ್ಸಿದ್ರೆ ಅದನ್ನು ಕೇಳೋದಕ್ಕೆ ಯಾರೂ ಇರಲ್ಲ. ಅವಳನ್ನು ಕೇರ್ ಮಾಡೋದಕ್ಕೆ ಹತ್ತಿರದವರು ಅಂತಿರಲ್ಲ. ಏನಾರ ಮಾತಾಡಬೇಕು ಅನ್ಸಿದ್ರೆ ತನ್ನವರು ಅಂತ ಯಾರೂ ಇರಲ್ಲ. ಅಷ್ಟು ದೂರ ಹೋಗಿ ಹೇಗಿರ್ತಾಳೋ ಐ ಡೋಂಟ್ ನೋ. ದುರ್ಗಂಗೆ ಎಲ್ಲ ಲಿಸ್ಟ್ ರೆಡಿ ಮಾಡಕ್ಕೆ. ಓಕೆ ಓಕೆ ಸರ್. ಯಾರು ಹೇಳು? AJ. ಬೇಡ ದುರ್ಗಾ, ಅದನ್ನೇ ನಾನು ಇಷ್ಟು ದಿನದಿಂದ ಹೇಳ್ತಾ ಇದ್ದಿದ್ದು. ಈ ಮನೆಗೆ ಸೊಸೆಯಾಗಿ ಬೇಡ, AJಗೆ ಹೆಂಡತಿಯಾಗಿ ಬೇಡ, ನಮಗೆ ಅತ್ತೆ ಆಗಿ ಬೇಡ ಅಂತ. ಈಗೇನಾಯ್ತು? ನನ್ನ ಗಂಡ AJ ಅಂತ ಹೇಳ್ತಾ ಇದ್ಯಲ್ಲ, ಅವ್ರಿಗೂ ನೀನಿವತ್ತು ಬೇಡ. ಇದು ನಿನ್ ಯೋಗ್ಯತೆ. ಅಕ್ಕ, ಮನೆ ಬಿಟ್ಟು ಹೊರಗೆ ಕಳಿಸ್ತಾರೆ ಅಂತ ಅನ್ಕೊಂಡ್ರೆ ಪಾಪ ದೇಶ ಬಿಟ್ಟೇ ಕಳಿಸ್ತಿದ್ದಾರೆ. ಮಾತಾಡು ಲೀಲಾ. ಯಾಕೆ ಪಟಪಟ ಅಂತ ಮಾತಾಡ್ತಾ ಇದ್ದೆ? ಮಾತೇ ಹೊರಡ್ತಾ ಇಲ್ವಾ? ಗಂಟ್ಲು ಕಟ್ಟಾಗ್ತಿದ್ಯಾ? ನಿನ್ ನೋವು ನನಗೆ ಅರ್ಥ ಆಗುತ್ತೆ. ಹೋಗಿ ಮನ್ಸಾರೆ ಹತ್ತು ಬಿಡು.
ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಇನ್ಮೇಲೆ ನಿನ್ ಕಣ್ಣೀರ್ಗೂ ಈ ಮನೇಲಿ ಜಾಗ ಇಲ್ಲ. ಬಾಸರು ಲೈಫ್ ಹೇಗೋ ಏನೋ ಗೊತ್ತಿಲ್ಲ, ಅದಕ್ಕೆ ಟೈಮ್ ಇರುವಾಗಲೇ ಕ್ಷಣಗಳನ್ನ ಖುಷಿಯಾಗಿ ಕಳಿಬೇಕು. ಇಲ್ಲಾಂದ್ರೆ ಟೈಮ್ ಇರುತ್ತೆ, ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ. ದುರ್ಗಾ ಅಕ್ಕಂಗಾಗಿರೋ ಅಷ್ಟು ಎಕ್ಸ್ಪೀರಿಯನ್ಸು ಇಲ್ಲ, ಅವರಷ್ಟು ಇಂಟೆಲಿಜೆಂಟೂ ಇಲ್ಲ. ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯ ನೀನು? ನಾನು ಹೇಳದ್ನ ನೀವು ಯಾವಾಗ್ಲೂ ಬೇರೆ ತರನೇ ಅರ್ಥ ಮಾಡ್ಕೋತೀರಾ. ದೂರ ದೂರ ಇರೋ ನೋವೇನು ಅಂತ ನಂಗೆ ಗೊತ್ತು, ಹತ್ರ ಇದ್ದು ದೂರ ಇರೋ ನೋವೇನು ಅಂತ ನಂಗೆ ಗೊತ್ತು. ಕೊನೆಗೆ ದೂರ ಹೋಗೋ ನೋವೇನು ಅಂತ ಇನ್ನೂ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳ್ದೆ. ಅರ್ಥ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ನೀವಿಬ್ರು ಹಳೆ ಬರ. ದುರ್ಗಾ ಸರು, ನಾನು ಲೀಲಾ ಜೊತೆ ಶಾಪಿಂಗ್ ಹೋಗಿ ಬರ್ತೀನಿ. ಬರೋದಕ್ಕೆ ಸ್ವಲ್ಪ ತಡ ಆಗ್ಬೋದು. ದುರ್ಗಾ ದುರ್ಗಾ ಹಾತೆ ಹೇಳಿ. ಅತ್ತೆ ಲೀಲನ್ ಜೊತೆ ಶಾಪಿಂಗ್ ಹೊರಟಿದಾರಂತೆ. ಅತ್ತೆ ನೀವ್ಯಾಕೆ ಹೋಗ್ಬೇಕು? ಮನೆಯವ್ರಿಗಾದ್ರೆ ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಬೋದು. ಅವಳು ಯಾರು? ನೋಡ್ ದುರ್ಗಾ, ಲೀಲಾ ಈಗ್ಲೂ ನನಗ್ ತಂಗಿನೇ. ಮನ್ಸಲ್ಲಿ ಏನೋ ಕೆಟ್ಟ ಆಲೋಚನೆ ಇರ್ಬೋದು, ಅದು ಬಿಟ್ರೆ ಬೇರೆ ಇನ್ಯಾವ ದೋಷನೂ ಇಲ್ಲ. ದೋಷ ಇರೋದಕ್ಕೇನೆ ಬೇಡ ಅಂತ ಇರೋದು. ಅತ್ತೆ ಬೇಕಿದ್ರೆ ನೀವು ಏಜೆ ಇಬ್ಬರೇ ಹೋಗಿ ಬನ್ನಿ. ಆದ್ರೆ ಅವಳು ನಿಮ್ಮಿಬ್ರ ಜೊತೆಗಿದ್ರೆ ನಿಮಗೆ ತೊಂದರೆ. ಹೌದು ಅತ್ತೆ, ಆ ಲೀಲಾ ಒಂಥರ ಬೆನ್ನಿಗಂಟಿದ ಬೇತಾಳ ಇದ್ದ ಹಾಗೆ. ಅಂತಿದ್ರೆ ಬಿಡೋದೇ ಇಲ್ಲ. ಅವಳಿಂದ ನಿಮ್ ಸಂಬಂಧ ದೂರ ಆಗುತ್ತೆ ಹೊರತು ಹತ್ರ ಆಗೋದಿಲ್ಲ. ಮನೆ ಬಿಟ್ಟು ಹೋಗೋ ಖುಷಿಲಿ ಇದೆಯಲ್ಲ. ನನ್ನ ಮನೆಯಿಂದ ಆಚೆ ಕಳ್ಸಿದ್ರೆ ನಿಮಗೆ ಖುಷಿನಾ ರೀ? ಏನಾರ ಅಂದ್ಯಾ? ಇಲ್ಲ, ನೀವೇನಾದ್ರೂ ಹೇಳಿದ್ರಾ? ಆಕ್ಚುಲಿ ವೀಸಾ ಆಫೀಸ್ಗೆ ಹೋಗ್ಬೇಕು, ಹಾಗೆ ಶಾಪಿಂಗು ಮುಗಿಸ್ಕೋಬೇಕು. ನಾನು ಬೇಡ ಅಂದಿದ್ದನ್ನೇ ನೀವು ಮಾಡ್ತಾ ಇದ್ದೀರಾ. ಇದರಿಂದ ನಿಮಗೆ ಏನ್ ಸಿಗುತ್ತೆ? ಅಂತರಂಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅವಳು ಬರ್ತಾ ಇಲ್ಲ. ಅಯ್ಯೋ ಅಕ್ಕಂಗೆ ಏನಾಯ್ತು? ನಾನು ನೋಡ್ಕೊಂಡು ನಿಮಿಷ, ಟೆನ್ಷನ್ ಆಗೋಂಥದ್ದೇನಿಲ್ಲ. ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸರಿ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಿದ್ರೆ ನಾನು ಇವತ್ತು ಅಕ್ಕನ ಜೊತೆನೇ ಇರ್ತೀನಿ. ಪ್ಲೀಸ್ ಇವತ್ತು ಹೋಗೋದು ಬೇಡ. ಪ್ಲೀಸ್ ಒಪ್ಕೊಳ್ಳಿ ಒಪ್ಕೊಳ್ಳಿ ಒಪ್ಕೊಳ್ಳಿ. ನಂಗೆ ಇಷ್ಟ ಇಲ್ಲ, ಪ್ಲೀಸ್ ಒಪ್ಕೊಳ್ರಿ. ಬೇಡ ಅಂತ ಹೇಳಬೇಕು ಅನ್ಸುತ್ತೆ. ನನ್ನ ಸ್ವಾರ್ಥಕ್ಕೆ ನಿನ್ನ ಕನಸು ಆಸೆಗಳನ್ನ ಬಲಿ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಏನ್ ಹೇಳ್ತಾ ಇದೀಯಾ? ಅಲ್ಲ, ವೀಸಾ ಇಂಟರ್ವ್ಯೂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಸ್ಕೆಡ್ಯೂಲ್ ಆಗಿದೆ. ಮಿಸ್ ಆದ್ರೆ ವೀಸಾ ಸಿಗಲ್ಲ, ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಸಿಗ್ಲಿಲ್ಲ ಅಂದ್ರೆ ಒಳ್ಳೇದೇ ಅಲ್ವಾ ರೀ? ಹಾಗೆ ನೀನೊಬ್ಬಳೇ ಹೋಗ್ಬೇಕಾಗತ್ತೆ.
ನಾನೊಬ್ಳೆ ಹೋಗಿ ಬರ್ತೀನಿ. ಲೀಲಾ, ಯಾಕೋ ನೀನೊಬ್ಬಳನ್ನೇ ಕಳ್ಸೋಕೆ ಮನ್ಸು ಬರ್ತಾ ಇಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ಅಂತರ ಅತ್ತೆ ಈಚೆಗೆ ಇಷ್ಟು ಹೇಳಿದ್ರು ಅವ್ರು ಇವ್ರ ಜೊತೆಗೆ ಹೋಗ್ತಿದಾರಲ್ಲ, ಮಾಡ್ತೀನಿ. ಇರಿ, ಅಂತರ ಅಕ್ಕಂಗೆ ಒಂದು ಮಾತು ಹೇಳಿ ಬರ್ತೀನಿ. ಲೀಲಾ, ಮಲಗಿರ್ತಾಳೆ ಅನ್ಸುತ್ತೆ, ಡಿಸ್ಟರ್ಬ್ ಮಾಡೋದು ಬೇಡ. ಸರಿ, ಬನ್ನಿ. ಯಾಕೆ ಇಷ್ಟು ಕೋಪ ಬರ್ದೆ ಇನ್ನೇನೋ ಆಗುತ್ತೆ. ನಿನ್ಗೇನೋ ಅನಿಸ್ತಿಲ್ವೇನೋ? ಈ ಮನೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಆದ್ರೂ ನೀನ್ ಸುಮ್ನೆನೆ ಇದೆಯಲ್ಲ. ನಿನ್ ಮನ್ಸು ಯಾವಾಗ ಇಷ್ಟ ಕಲ್ಲ ಆಯ್ತು? ಇದ್ರಲ್ಲಿ ನಂದೇನೂ ಇಲ್ಲಮ್ಮ. ನಿಂದೇನು ಇಲ್ವಾ? ಅಲ್ವೋ, ಆ ಹುಡುಗಿ ಮನ್ಸಲ್ಲಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ. ಅಮ್ಮ, ನೀ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದೀಯ. ಇದೆಲ್ಲ ಮಾಡ್ತಿರೋದು ಲೀಲನ್ಗೋಸ್ಕರನೇ. ಆ್ಯಂಡ್ ಅವಳೇ ಬೇಕು ಅಂದಾಗ ನಾನು ಆಗಲ್ಲ ಅನ್ನೋಕ್ಕಾಗತ್ತಾ? ಆಗತ್ತಾ? ಅವರವ್ರು ಅವಳು ಏನಾರ ಬೇಕು ಅಂದರೆ ಜಗತ್ತಲ್ಲಿ ಯಾವ ಮೂಲೆಯಲ್ಲಿದ್ರೂ ಅದನ್ನು ತೊಗೊಂಬಂದು ಕೊಡೋದು ನನ್ನ ಕರ್ತವ್ಯಮ್ಮ. ಇವತ್ತು ನಾವೆಲ್ಲ ಇದ್ದೀವಿ, ಲೀಲಾ ಆರಾಮಾಗಿದ್ದಾಳೆ. ನಾಳೆ ನಾವು ಯಾರಿಲ್ಲ ಅಂದರೂ ಲೀಲಾ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಲೈಫ್ನ ಲೀಡ್ ಮಾಡಬೇಕು. ಅದಕ್ಕೋಸ್ಕರ ಇದೆಲ್ಲ. ಕರೆಕ್ಟಾಗಿ ಹೇಳಿದ್ರಿ ಅಭಿ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಲೀಲಾ ಅಲ್ಲಿ ಆರಾಮಾಗಿರ್ತಾಳೆ. ಯಾರಿಗೆ ತಾನೇ ತಾವು ಆಸೆ ಪಟ್ಟಿದ್ದು ಸಿಗುತ್ತೆ ಅಂದ್ರೆ ಖುಷಿ ಆಗಲ್ಲ ಹೇಳಿ? ನಿಮ್ಗೆ ಲೀಲಾನ್ ಬಿಟ್ಟಿರಕ್ಕಾಗ್ತಿಲ್ಲ, ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ. ಆರಾಮಾಗಿರಿಮ್ಮ, ಅವಳು ಆಗಾಗ ಫೋನ್ ಮಾಡ್ತಿರ್ತಾಳೆ, ಮಾತಾಡ್ಬೋದು. ಸರಿಪಾ, ನೀವುಗಳೇ ಎಲ್ಲ ನಿರ್ಧಾರ ತಗೊಂಡ್ಮೇಲೆ ನಾನು ಹೇಳಕ್ಕೇನಿಲ್ಲ. ಅಭಿ, ಲೀಲಾ ಮನೆಯವ್ರು ಬಂದಿದ್ದಾರೆ. ಇವತ್ತಿಲ್ಲೇ ಇದ್ಬಿಟ್ಟು ನಾಳೆ ಅವಳನ್ನ ಕಳ್ಸಿಕೊಟ್ಬಿಟ್ಟು ಹೊರಡ್ತಾರೆ. ಓಕೆ. ಯಾಕಕ್ಕ ಬೇಜಾರಾಗಿದ್ಯಾ? ನಿಂಗೆ ಇಷ್ಟ ಇಲ್ವಾ? ಕೇಳಿದ್ದೆ ಕೇಳ್ತಿಯಲ್ಲ ಚುಕ್ಕಿ, ನಂಗೆ ಹೋಗಕ್ ಇಷ್ಟ ಇಲ್ಲ. ಇಷ್ಟ ಇದ್ರೆ ಕುಣ್ಕೊಂಡು ಹೋಗ್ತಿದ್ದೆ ತಾನೆ. ನಂಗೆ ಹೋಗಕ್ ಇಷ್ಟ ಇಲ್ಲ. ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ? ಅಕ್ಕ, ಹೀಗ್ ಬೇಜಾರ್ ಮಾಡ್ಕೊಳ್ಳೋ ಬದಲು ಭಾವನ ಹತ್ರ ಹೋಗಿ ಹೇಳ್ಬೋದಲ್ಲ. ನಿಮ್ ಭಾವನೆ ನನ್ನ ಹೊರಗ್ ಕಳ್ಸ್ತಿರುವಾಗ ಏನಂತ ಹೇಳ್ಬೇಕು? ಪ್ಲೀಸ್ ಅಕ್ಕ, ನೀನ್ ಹೀಗ್ ನೊಂದ್ಕೋಬೇಡ್ವೆ. ನಾನು ಹೋಗಿ ಭಾವನ ಹತ್ರ ಮಾತಾಡ್ಲಾ? ಏನಂತ ಹೇಳ್ತೀಯಾ? ಅಕ್ಕಂಗ್ ಹೋಗಕ್ ಇಷ್ಟ ಇಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತೀಯಾ? ನೀನ್ ಈ ತರ ಹೇಳಿದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ಈಗ ನೀನ್ ಬೇಜಾರಾಗಿದ್ಯಲ್ಲ, ಅದೋಕೆನಾ? ಅವ್ರಿಗ್ ಬೇಜಾರಾದ್ರೆ ನನಗ್ ಬೇಜಾರಾಗುತ್ತೆ ಚುಕ್ಕಿ, ಅದನ್ನ ತಿಳ್ಕೊ. ಅವ್ರು ನನಗ್ ಸಿಗಲ್ಲ ಅಂದ್ರು ನಾನು ಯಾಕಿನ್ನೂ ಈ ಮನೇಲಿದ್ದೀನಿ ಗೊತ್ತಾ? ನಾನು ಅವ್ರನ್ನ ನೋಡ್ಕೊಂಡು ನನ್ ಜೀವನ ಪೂರ್ತಿ ಕಳಿಬಹುದು ಅಂತ ಒಂದೇ ಒಂದ್ ಕಾರಣಕ್ಕೆ. ಅವ್ರನ್ನ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ ಚುಕ್ಕಿ. ಆದ್ರೆ ಅವರು ನಾನು ಆಕ್ಟಿಂಗ್ ಕಲಿಬೇಕಂತೆ, ಹೀರೋಯಿನ್ ಆಗ್ಬೇಕಂತೆ. ನನ್ನ ಮನ್ಸಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಯಾರಿಗೋ ಗೊತ್ತಾಗ್ದಿರೋ ತರ ಇದೀನಲ್ಲ, ಇದು ಆಕ್ಟಿಂಗ್ ಅಲ್ವಾ? ಹೀರೋಯಿನ್ ಆಗೇ ಮರಿಬೇಕಾ? ನನ್ಗಿದೆಲ್ಲ ಬೇಡ. ನಾನು ಅವ್ನ ಬಿಟ್ಟು ಎಲ್ಲೂ ಹೋಗಲ್ಲ ಚುಕ್ಕಿ. ನಾನು ಇಲ್ಲೇ ಇರ್ತೀನಿ, ಇದೇ ಮನೇಲಿ ಇರ್ತೀನಿ. ಅವ್ರು ನನ್ನ ದೂರ ಕಳಿಸ್ಬೇಕು ಅಂತ ಯಾಕೆ ಅನ್ಕೋತಾ ಇದ್ದಾರೆ? ನನ್ ಮೇಲೆ ಅಷ್ಟೊಂದು ದ್ವೇಷನ ಅವ್ರಿಗೆ. ನಾಳೆ ಹೊರಡೋದಿಲ್ಲ ಅಂತಂದ್ರು ಪಾಸ್ಪೋರ್ಟ್ ಬಂದ್ಮೇಲೆ ಇನ್ನೊಂದ್ಸತಿ ಹೋಗೋದೇ ಇಲ್ವಾ?
ನೀವಿಬ್ರು ಐಡಿಯಾ ಕೊಡ್ಲೇಬೇಡಿ, ನಾನೇ ಒಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಏನು? ಇನ್ನೇನು ಲೀಲಾ ಹೊಸಲು ದಾಟ್ತಾ ಇರ್ತಾಳೆ, ಆಗ ತಕ್ಷಣ ನನ್ನ ಆರೋಗ್ಯದಲ್ಲಿ ಏರ್ಪೇರ್ ಉಂಟಾಗ್ಬಿಡುತ್ತೆ. ನನ್ನನ್ನ ಆ ಸ್ಥಿತಿಲಿ ಬಿಟ್ಟು ಲೀಲಾ ಹೋಗಕ್ ಸಾಧ್ಯನೇ ಇಲ್ಲ. ಹೇಗಿದೆ ನನ್ನ ಐಡಿಯಾ? ವಿಶ್ವರೂಪ್, ನಾನು ಚಪ್ಪಾಳಿ ಹೊಡಿತೀನಿ, ನೀವು ವಿಸಲ್ ಹೊಡಿರಿ. ಅಜ್ಜಿ, ಐಡಿಯಾ ಎಲ್ಲ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಆದ್ರೆ ಇದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು, ಇಲ್ಲಾಂದ್ರೆ ನೀವಿಬ್ರು ಪರ್ಫಾರ್ಮೆನ್ಸ್ ಟೈಮಲ್ಲಿ ಕೈ ಎತ್ಬಿಡ್ತೀರಾ. ನನ್ ಸೊಸೆ ಏನೋ ಆಕ್ಟಿಂಗ್ ಮಾಡೋದು, ನನ್ನ ಆಕ್ಟಿಂಗ್ ನೋಡು ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಅಜ್ಜಿ, ನೀವು ಜಸ್ಟ್ ಸರೋಜಿನಿ ಅಷ್ಟೇ, ಬಿ ಸರೋಜಾ ದೇವಿ ಅಲ್ಲ. ಓಕೆ, ಬಿಲ್ಡಪ್ ಕೊಟ್ಟೆ ಸಾಕು, ಪ್ರಾಕ್ಟೀಸ್ ಮಾಡಿ ಬನ್ನಿ. ಮೇಡಮ್, ಈಗ ನೀವು ಲೀಲಾ ಮೇಡಮ್, ಅವ್ರು ಆ ಕಡೆಯಿಂದ ಹೋಗ್ತಾ ಇರ್ತಾರೆ. ಅಜ್ಜಿ, ನಿಮ್ಗೆ ಯಾವ ಕಾಯಿಲೆ ಬೇಕು? ಯಾವ್ದಾದ್ರು ಕಾಯಿಲೆ ಬೇಕು ಅಂತಾರೇನೋ? ಪ್ರಾಕ್ಟೀಸ್ಗೆ ಅಷ್ಟೇ ಅಜ್ಜಿ. ಸರಿ ಸರಿ. ಯಾವುದು? ಉಪ್ಸ. ಇದು ನಿಮ್ಗೆ ಕರೆಕ್ಟ್ ಸೂಟ್ ಆಗುತ್ತೆ. ಮೇಡಮ್, ನೀವೀಗ ಆ ಕಡೆ ಹೋಗ್ತಾ ಇರ್ಬೇಕು. ಅಜ್ಜಿ, ಅವ್ರೇನ್ ಆ ಕಡೆ ದಾಟು ಅಷ್ಟರಲ್ಲಿ ನಿಮ್ಗೆ ಉಪ್ಸ ಬಂತು. ಓಕೆ, ಆಕ್ಷನ್. ಏನಜ್ಜಿ ನೀವು ಒಳ್ಳೆ ಉಪ್ಸ ಬಂದವ್ರ ತರ ಆಡಿ ಅಂದ್ರೆ ಹುಮ್ಮಸ್ ಬಂದವ್ರ ತರ ಆಡ್ತಿದ್ದೀರಲ್ಲ, ಒಳ್ಳೆ ಉದ್ದುತ್ತಾರೆ ಫೂ 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 ಅಂತಿದ್ರಲ್ಲ, ಅದು ಆ ತರ ಅಲ್ಲ. ಇದು ಬೇಡ, ಇದು ಬೇಡ, ಬೇರೆ 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 ಯಾವುದು ಯಾವ್ದು 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 ಹಾರ್ಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್, ಹಾರ್ಟ್ ಅಟ್ಯಾಕ್ ಈ ವಯಸ್ಸಿಗೆ ನಿಮ್ ಪಕ್ಕ ಸುಟ್ಟಾಗುತ್ತೆ. ಓಕೆ, ಸೂಪರ್ ಸೂಪರ್. ಹಾರ್ಟ್ ಅಟ್ಯಾಕ್. ಮೇಡಮ್, ಒನ್ ಮೋರ್ ಪ್ಲೀಸ್. ರೆಡಿ ಅಜ್ಜಿ? ರೆಡಿ, 1 2 3 ಆಕ್ಷನ್. ಅಷ್ಟು ಜೋರಾಗಿ ಹಾರ್ಟ್ ಅಟ್ಯಾಕ್ ಬಂದಿದೆ ಈ ವಯಸ್ಸಲ್ಲಿ, ಅಲ್ಲೇ ನಿಂತಿದ್ರಲ್ಲ, ಬೀಳ್ಬೇಕಜ್ಜಿ. ಸಾರಿ, ಬೀಳ್ತೀನಿ. ಓಕೆ, ಅಯ್ಯೋ, ಒನ್ ಮೋರ್, ಬನ್ನಿ ಮೇಡಮ್. ರೆಡಿ, 3 2 1 ಆಕ್ಷನ್. ಲೀಲಾ, ಇದು ಪರ್ಫಾರ್ಮೆನ್ಸ್ ಅಂದ್ರೆ ಸಖತ್ತಾಗಿ ಮಾಡಿದ್ರೆ ಅಜ್ಜಿ, ಸಖತ್ತಾಗಿ ಮಾಡಿದ್ರೆ ಸೂಪರ್ ಅಜ್ಜಿ. ಇದು ಆಕ್ಟಿಂಗ್ ಅಂದ್ರೆ, ಇದು ಪರ್ಫಾರ್ಮೆನ್ಸ್ ಅಂದ್ರೆ. ಈಗ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡೋಣ. ನನಗೆ ನಿನ್ನ ಮೇಲೆ ಯಾವುದೇ ಥರ ಪರ್ಸ್ನಲ್ ಗ್ರಡ್ಜ್ ಇಲ್ಲ. ನೀನು ಈ ಮನೆಗೆ ಸೊಸೆ ಆಗಬಾರ್ದು, ನಮಗೆ ಅತ್ತೆ ಆಗಬಾರ್ದು, ಇದೊಂದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಇಷ್ಟು ದಿನ ಇಷ್ಟು ಸೆಣಸಾಟ ನಡೆಸಿದ್ದು. ಈಗ ಹೋಗ್ತಾ ಇದೆಯಾ, ಹುಷಾರಾಗಿ ಹೋಗು. ನಿನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ನಾನು ನಿನಗೆ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ. ಮರಿಬೇಡ. ಹ್ಯಾಪಿ ಜರ್ನಿ ಲೀಲಾ ಅವರೇ. ಹಳೇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ನಾವು ನೀವು ಫ್ರೆಂಡ್ಸ್ ಆಗಿರೋಣ. ಅಲ್ಲಿ ಹೋದ್ಮೇಲೆ ಕಾಲ್ ಮಾಡಿ, ವಿಡಿಯೋ ಕಾಲ್ಸು ಮಾಡಿ. ನಾನು ನಿಮ್ಗೆ ಅವಾಗವಾಗ ರೀಲ್ಸ್ ಎಲ್ಲ ಶೇರ್ ಮಾಡ್ತಿರ್ತೀನಿ. ಟಚ್ಚಲ್ಲಿರೋಣ, ಓಕೆನಾ? ಲಕ್ಷ್ಮಿ, ಹಾರ್ಟ್ ಅಟ್ಯಾಕ್ ಶುರು ಮಾಡ್ಲಾ? ಅಯ್ಯೋ, ಈಗಲೇ ಬೇಡ, ಇರಿ ಅಜ್ಜಿ. ಅಯ್ಯೋ, ನಾನು ರೆಡಿ ಆಗಿದ್ದೀನಿ, ಅವ್ರು ತಡ ಮಾಡ್ತಿದಾರಲ್ಲ. ಅಜ್ಜಿ, ಇನ್ನು ಸ್ವಲ್ಪ ತಿರಿ, ಹೊರಡ್ತಾರೆ. ಹಾಕ ಶುರು ಮಾಡಿ. ಕಳಿಸ್ಕೊಡಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲಮ್ಮ. ನಿಜವಾಗ್ಲೂ ಹೋಗ್ಲೇಬೇಕಾ? ಹೋಗೋ ಟೈಮ್ ಬಂದಿದೆ ಅಪ್ಪ, ಈಗೇನು ಮಾಡಕ್ಕಾಗಲ್ಲ.
ಕಳ್ಸೋರ್ಗೆ ಈ ಮನ್ಸಿರ್ಬೇಕಲ್ಲ. ಅಜ್ಜಿ ಆಶೀರ್ವಾದ ಮಾಡಿ. ಈಗಲೇ ಬೇಡ, ಅವ್ರ ಹೊಸ್ಲ ಹತ್ರ ಹೋಗ್ಲಿ. ಆಕ್ಷನ್ ಹೇಳಿದೆ ಅಂತ ಅನ್ಕೊಂಡ್ಬಿಟ್ಟೆ. ದೀರ್ಘ ಸುಮಂಗ್ಲಿ ಬಾಬಾ, ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಇರು.